ತವರು ಕ್ಷೇತ್ರದಲ್ಲೇ ನೀರಿಗೆ ಹಾಹಾಕಾರ. ಬೇಸಿಗೆ ಆರಂಭದಲ್ಲೇ ಮೈಸೂರಿನಲ್ಲಿ ನೀರಿಗೆ ಹಾಹಾಕಾರ ಉಂಟಾಗಿದೆ. ಸಿಎಂ ತವರು ಕ್ಷೇತ್ರ ನೀರಿಗೆ ಹಾಹಾಕಾರ ಉಂಟಾಗಿದೆ. ಬೇಸಿಗೆ ಆರಂಭದಲ್ಲೇ ಮೈಸೂರಿನಲ್ಲಿ ನೀರಿಗೆ ಹಾಹಾಕಾರ. ಮಾರುತಿ ನಗರದಲ್ಲಿ ಕಳೆದ 2 ತಿಂಗಳಿನಿಂದ ನೀರಿನ ಸಮಸ್ಯೆ ಉಂಟಾಗಿದೆ. ವರುಣಾ ಕ್ಷೇತ್ರದ ಲಲಿತಾದ್ರಿಪುರ ಬಡಾವಣೆಯ ಮಾರುತಿ ನಗರ ಕಳೆದ 2 ತಿಂಗಳುಗಳಿಂದ ಕೆಟ್ಟು ನಿಂತಿರುವಂತಹ ಬೋರ್ವೆಲ್. ಕುಡಿಯುವ ನೀರಿಲ್ಲದೆ ಜನ ಜಾನುವಾರು ಪರದಾಡುವ ಸ್ಥಿತಿ ಬಂದಿದೆ. ಬೋರ್ವೆಲ್ ಇರೋರ ಬಳಿ ನೀರು ಪಡೆಯುವಂತಹ ಸ್ಥಿತಿ. ಜಾನುವಾರುಗಳಿಗೂ ಕೂಡ 5 ರೂಪಾಯಿ ಕಾಯಿನ್ ವಾಟರ್ ತಂದು ಕುಡಿಸುವಂತಹ ಸನ್ನಿವೇಶ ಎದುರಾಗಿದೆ. 10 ಹಲವು ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಕ್ಯಾರೆ ಅಂತಿಲ್ಲ ಪಿಡಿಒ ರವಿಕುಮಾರ್ ವಿರುದ್ಧ ಮಾರುತಿ ನಗರ ನಿವಾಸಿಗಳು ಹಿಡಿಶಾಪ ಹಾಕ್ತಿದ್ದಾರೆ. ಆದಷ್ಟು ಬೇಗ ನೀರಿನ ಸಮಸ್ಯೆಯನ್ನ ಬಗೆಹರಿಸಿ ಮುಕ್ತಿ ಕೊಡಿಸಿ ಅಂತ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಸಿಎಂ ತವರು ಕ್ಷೇತ್ರದಲ್ಲೇ ನೀರಿಗೆ ಈ ಪರಿಸ್ಥಿತಿ ಉಂಟಾಗಿರುವಂತದ್ದು ಹಾಹಾಕಾರವೆದ್ದಿದೆ. ಬೇಸಿಗೆ ಇನ್ನೂ ಆರಂಭವಷ್ಟೇ, ಈಗಲೇ ಮೈಸೂರಿನಲ್ಲಿ ನೀರಿನ ಅಭಾವ ಉಂಟಾಗಿದೆ. ಮಾರುತಿ ನಗರದಲ್ಲಿ ಕಳೆದ 2 ತಿಂಗಳುಗಳಿಂದ ನೀರಿನ ಸಮಸ್ಯೆ ಉಂಟಾಗಿದೆ. ವರುಣಾ ಕ್ಷೇತ್ರದ ಲಲಿತಾದ್ರಿಪುರ ಬಡಾವಣೆಯ ಮಾರುತಿ ನಗರ ಕಳೆದ 2 ತಿಂಗಳುಗಳಿಂದ ಕೆಟ್ಟು ನಿಂತಿರುವಂತಹ ಬೋರ್ವೆಲ್ಗಳು. ಕುಡಿಯೋ ನೀರಿಲ್ಲದೆ ಜನ ಪರದಾಡ್ತಿದ್ದಾರೆ. ತಮ್ಮ ಜಾನುವಾರುಗಳಿಗೂ ಕೂಡ ನೀರಿಲ್ಲದೆ ಪರದಾಡುವಂತಹ ಸ್ಥಿತಿ ಉಂಟಾಗಿದೆ. ಬೋರ್ವೆಲ್ ಇರೋರ ಬಳಿ ನೀರು ಪಡೆಯುವಂತಹ ಸ್ಥಿತಿ ಬಂದಿದೆ. ಇನ್ನು ಜಾನುವಾರುಗಳಿಗೂ ಕೂಡ 5 ರೂಪಾಯಿ ಕಾಯಿನ್ ಹಾಕಿ ಶುದ್ಧ ನೀರನ್ನ ತಂದು ಕುಡಿಸುವಂತಹ ಪರಿಸ್ಥಿತಿ ಉಂಟಾಗಿದೆ. 10 ಹಲವಾರು ಬಾರಿ ಮನವಿ ಮಾಡಿದ್ದಾರೆ. ನೀರಿಲ್ಲ ನೋಡಿ, ನಾವು ಪರದಾಡ್ತಾ ಇದೀವಿ. ನೀರಿಗೆ ಒಂದು 2 ತಿಂಗಳಾಯ್ತು ನೀರ್ ಬಿಟ್ಟಿ ಅಂತ. ನೀರ್ ಬಿಟ್ಟು 2 ತಿಂಗಳಾಯ್ತು, ನೀರಿಲ್ಲ ನೋಡಿ, ನಾವು ಪರದಾಡ್ತಾ ಇದೀವಿ. ನೀರಿಗೆ ಬಂದು ನಾವು ಪಂಚಾಯತ್ ಆಫೀಸಿಗೆ ಬಂದು ನಾವು ಗಲಾಟೆ ಮಾಡ್ತೀವಿ. ಬೋರು ಕೆಟ್ಟೋಗ್ಬಿಟ್ಟಿದೆ. ಇದನ್ನ ಬೇಗ ರೆಡಿ ಮಾಡಿಸಿ ನಮ್ಗೆ ನೀರು ಕೊಟ್ಟರೆ ಸರಿ. ಇಲ್ಲ ಅಂದರೆ ನಾವು ಪಂಚಾಯತಿ ಹತ್ರ ಬಂದು ಧರಣಿ ಮಾಡ್ತೀವಿ ಹಗಲು ರಾತ್ರಿ. ಬರ್ತೀವಿ ನಾವು. 2 ತಿಂಗಳಾಯ್ತು ನೀರ್ ಬಿಟ್ಟಿ ಅಂತ. ನೀರ್ ಬಿಟ್ಟು 2 ತಿಂಗಳಾಯ್ತು, ನೀರಿಲ್ಲ ನೋಡಿ, ನಾವು ಪರದಾಡ್ತಾ ಇದೀವಿ. ನೀರಿಗೆ ಬಂದು ನಾವು ಪಂಚಾಯತ್ ಆಫೀಸಿಗೆ ಬಂದು ನಾವು ಗಲಾಟೆ ಮಾಡ್ತೀವಿ. ಬೋರು ಕೆಟ್ಟೋಗ್ಬಿಟ್ಟಿದೆ. ಇದನ್ನ ಬೇಗ ರೆಡಿ ಮಾಡಿಸಿ ನಮ್ಗೆ ನೀರು ಕೊಟ್ಟರೆ ಸರಿ. ಇಲ್ಲ ಅಂದರೆ ನಾವು ಪಂಚಾಯತಿ ಹತ್ರ ಬಂದು ಧರಣಿ ಮಾಡ್ತೀವಿ ಹಗಲು ರಾತ್ರಿ. ಬರ್ತೀವಿ ನಾವು. 2 ತಿಂಗಳಾಯ್ತು. 10 ಹಲವಾರು ಬಾರಿ ಮನವಿ ಮಾಡಿದ್ದಾರೆ. ಆದ್ರೂ ಕೂಡ ಪಿಡಿಒ ಕ್ಯಾರೆ ಅಂತಿಲ್ವಂತೆ. ಪಿಡಿಒ ರವಿಕುಮಾರ್ ವಿರುದ್ಧ ಮಾರುತಿ ನಗರ ನಿವಾಸಿಗಳು ಹಿಡಿಶಾಪ ಹಾಕ್ತಿದ್ದಾರೆ. ಕುಡಿಯೋಕೆ ನೀರಿಲ್ಲ, 2 ತಿಂಗಳಾಯ್ತು ನೀರು ಕಂಡು, ನೀರು ಇಲ್ಲ, ಏನೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆದಷ್ಟು ಬೇಗ ನೀರಿನ ಸಮಸ್ಯೆಯನ್ನ ಬಗೆಹರಿಸಿಕೊಡಿ, ಇದರಿಂದ ನಮಗೆ ಮುಕ್ತಿ ಕೊಡಿಸಿ ಅಂತ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಇನ್ನು ಸಿಎಂ ತವರು ಕ್ಷೇತ್ರದಲ್ಲೇ ಈ ರೀತಿಯಾಗಿ ನೀರಿಗೆ ಹಾಹಾಕಾರ ಉಂಟಾದ್ರೆ, ಅದು ಇನ್ನು ಬೇಸಿಗೆಯ ಆರಂಭದಲ್ಲೇ ಈ ರೀತಿ ಉಂಟಾದ್ರೆ ಮುಂದಿನ ಇಡೀ ಬೇಸಿಗೆಯನ್ನ ಕಳೆಯೋದು ಹೇಗೆ ಅಂತ ನಾಗರಿಕರು ವ್ಯಥೆ ಪಡ್ತಿದ್ದಾರೆ. ಆಯ್ತು ನೀರ್ ಬಿಟ್ಟಿ ಅಂತ. ನೀರ್ ಬಿಟ್ಟು 2 ತಿಂಗಳಾಯ್ತು, ನೀರಿಲ್ಲ ನೋಡಿ, ನಾವು ಪರದಾಡ್ತಾ ಇದೀವಿ. ನೀರಿಗೆ ಬಂದು ನಾವು ಪಂಚಾಯತ್ ಆಫೀಸಿಗೆ ಬಂದು ನಾವು ಗಲಾಟೆ ಮಾಡ್ತೀವಿ. ಬೋರು ಕೆಟ್ಟೋಗ್ಬಿಟ್ಟಿದೆ. ಇದನ್ನ ಬೇಗ ರೆಡಿ ಮಾಡಿಸಿ ನಮ್ಗೆ ನೀರು ಕೊಟ್ಟರೆ ಸರಿ. ಇಲ್ಲ ಅಂದರೆ ನಾವು ಪಂಚಾಯತಿ ಹತ್ರ ಬಂದು ಧರಣಿ ಮಾಡ್ತೀವಿ ಹಗಲು ರಾತ್ರಿ. ಬರ್ತೀವಿ ನಾವು. 2 ತಿಂಗಳಾಯ್ತು ನೀರ್ ಬಿಟ್ಟಿ ಅಂತ. ನೀರ್ ಬಿಟ್ಟು 2 ತಿಂಗಳಾಯ್ತು, ನೀರಿಲ್ಲ ನೋಡಿ, ನಾವು ಪರದಾಡ್ತಾ ಇದೀವಿ. ನೀರಿಗೆ ಬಂದು ನಾವು ಪಂಚಾಯತ್ ಆಫೀಸಿಗೆ ಬಂದು ನಾವು ಗಲಾಟೆ ಮಾಡ್ತೀವಿ. ಬೋರು ಕೆಟ್ಟೋಗ್ಬಿಟ್ಟಿದೆ. ಇದನ್ನ ಬೇಗ ರೆಡಿ ಮಾಡಿಸಿ ನಮ್ಗೆ ನೀರು ಕೊಟ್ಟರೆ ಸರಿ. ಇಲ್ಲ ಅಂದರೆ ನಾವು ಪಂಚಾಯತಿ ಹತ್ರ ಬಂದು ಧರಣಿ ಮಾಡ್ತೀವಿ ಹಗಲು ರಾತ್ರಿ. ಬರ್ತೀವಿ ನಾವು. 2 ತಿಂಗಳಾಯ್ತು ನೀರ್ ಬಿಟ್ಟಿ ಅಂತ. ನೀರ್ ಬಿಟ್ಟು 2 ತಿಂಗಳಾಯ್ತು, ನೀರಿಲ್ಲ ನೋಡಿ, ನಾವು